this is the building, guys. So workstations, Capgemini ಇದೆ, ಇನ್ನು ಬೇರೆ ಬೇರೆ ಫ್ಲೋರ್ಸ್ಗಳ. ಹೇ ಗಾಯ್ಸ್, ಇವಾಗ ನಾನು ಪ್ರೆಸೆಂಟ್ ಇರೋದು ಎಕೋವರ್ಲ್ಡ್ ಎಂಟ್ರೆನ್ಸಲ್ಲಿ. ಇವತ್ತು ನಾನು ನಿಮಗೆ ಕ್ಯಾಬ್ಜಮಿನಿ ಸೆಕೆಂಡ್ ಕ್ಯಾಂಪಸ್ ಹೇಗಿದೆ ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಆಲ್ರೆಡಿ ತೋರಿಸಿರೋಂಥ ವಿಡಿಯೋ ಅದು ಬಂದುಬಿಟ್ಟು ಪ್ರೆಸ್ಟೀಜ್ ಟೆಕ್ ಪಾರ್ಕಲ್ಲಿರೋ ಕ್ಯಾಬ್ಜಮಿನಿ ಬಿಲ್ಡಿಂಗ್. ಸೊ ಇವತ್ತು ಎಕೋವರ್ಲ್ಡಲ್ಲಿ ನಾನು ಇನ್ನೂ ಒಂದು ಕ್ಯಾಬ್ಜಮಿನಿ ಬಿಲ್ಡಿಂಗ್ ಇದೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಕ್ಯಾಬ್ಜಮಿನಿ ಒನ್ ಹತ್ರ ಮಾತ್ರ ಇಲ್ಲ, ಬೆಂಗಳೂರಲ್ಲಿ ಎಷ್ಟೊಂದು ಲೊಕೇಶನ್ಸಲ್ಲಿ ಇದೆ, ಒಂದು 6 to 7 ಲೊಕೇಶನ್ಸಲ್ಲಿ ಇದೆ. ಸೊ ಇವತ್ತು ನಾನು ಇನ್ನೊಂದು ಕ್ಯಾಂಪಸ್ಸಿಗೆ ಬಂದಿದ್ದೀನಿ. ಯಾಕೆ ನಾನು ಈ ಕ್ಯಾಂಪಸ್ಸಿಗೆ ಬಂದಿದ್ದೀನಿ ಇವತ್ತು ಅಂತ ನಾನು ನಿಮಗೆ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ಆಗುತ್ತೆ ನಮ್ಮ ಆಫೀಸ್ಗೆ, ಕ್ಯಾಬ್ಜಮಿನಿ ಆಫೀಸ್ಗೆ. ಅದಕ್ಕೋಸ್ಕರ ಇಲ್ಲಿ ಕ್ಯಾಬ್ ವ್ಯವಸ್ಥೆ ಇದೆ, ಬಟ್ ಏನಂದರೆ ವ್ಯಾನ್ಗಳ ವ್ಯವಸ್ಥೆ ಇದೆ. ಬಟ್ ಇಲ್ಲಿ ಇರೋದು ಓನ್ಲಿ 2 ಶಟಲ್ಸ್. ಸೊ ಇಲ್ಲಿ ಹೋಗ್ತಾ ಅಂದವೇ ಒಳ್ಳೊಳ್ಳೆ ಕಂಪ್ನೀಸ್ ಇದೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲೇ ಹನಿವೆಲ್ ಇದೆ. ಸೊ ದಿಸ್ ಇಸ್ ದ ಬಿಲ್ಡಿಂಗ್, ಗೈಸ್. ಸೊ ಇಲ್ಲಿ ಇನ್ನೂ ಒಂದು ಹನಿವೆಲ್ ಕಂಪ್ನಿ ಕೂಡ ಇದೆ, ನೀವು ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ದಿಸ್ ಇಸ್ ದ ಬಿಲ್ಡಿಂಗ್. ಇದಿರೋದು ಇಕೋ ಸ್ಪೇಸ್ ಬ್ಯಾಕ್ ಸೈಡ್. ಈ ಬಿಲ್ಡಿಂಗ್ ಬಂದು 5B ಬಿಲ್ಡಿಂಗ್ ಅಂತ. ಸೊ ಈ ಬಿಲ್ಡಿಂಗಲ್ಲಿ ಕ್ಯಾಬ್ಜಮಿನಿ ಮಾತ್ರನೇ ಇಲ್ಲ. ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು 10 ಫ್ಲೋರ್ಸ್ ಇದೆ ನೋಡಿ. ನಾವು ಮರೆದ್ರೂ ಸೆಕ್ಯೂರಿಟಿ ನಮಗೆ ID ಕಾರ್ಡ್ ನೆನಪಿಸ್ತಾರೆ, ಅವ್ರ ಡ್ಯೂಟಿನೇ ಅದಲ್ವಾ. ಸೊ ಹಾಗಾಗಿ ಇದು ಎಂಟ್ರೆನ್ಸ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ 2 ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ನನಗೆ ಗೊತ್ತಿಲ್ಲ, ಈ ಬಿಲ್ಡಿಂಗಲ್ಲಿ ಯಾವ ಕಂಪ್ನಿ ಇದೆ ಅಂತಲೂ ಗೊತ್ತಿಲ್ಲ ನನಗೆ. ಬಟ್ ಇದರಿಂದ ಪಕ್ಕದ್ದು ಇದೆಯಲ್ಲ, ಅದು ಕ್ಯಾಬ್ಜಮಿನಿ ಬಿಲ್ಡಿಂಗ್. ಅದರಲ್ಲೂ ಕೂಡ ಕ್ಯಾಬ್ಜಮಿನಿ ಮಾತ್ರ ಇಲ್ಲ, ಬೇರೆ ಕಂಪನೀಸ್ ಕೂಡ ಇದ್ದಾವೆ. ಆ್ಯಂಬಿಯನ್ಸ್ ಎಷ್ಟು ಚೆಂದ ಇದೆ ಅಲ್ಲ. ಹೊರಗಡೆಯಿಂದ ಬಂದ ತಕ್ಷಣ AC ಹಾಕಿದ್ದಾರೆ, ಕೂಲ್ ಆಗಿಬಿಡ್ತು. ಸೊ ಇದು ನಮ್ಮ ಬಿಲ್ಡಿಂಗ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೊರಗಡೆ ನೋಡಿ ಈ ಥರ ಎಲ್ಲ ಇದೆ. ತುಂಬ ಜನಕ್ಕೆ ನಮ್ಮದು ಪ್ರೀವಿಯಸ್ ವ್ಲಾಗ್ ಇಷ್ಟ ಆಗಿದೆ, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಜನ ನೋಡಿದ್ದಾರೆ ಕೂಡ. ಸೊ ಥ್ಯಾಂಕ್ ಯು ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡಿದ್ದಾರೆ, ಕಮೆಂಟ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ. ಇಲ್ಲಿ ವಿವಿರೋ ಅಂತ ಸ್ಕೂಲ್ ಇದೆ, ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಇದೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್, ಗೈಸ್. ಇಲ್ಲಿ ಕೂಡ ಸೇಮ್ ಫರ್ನಿಚರ್ಸ್ ಯೂಸ್ ಮಾಡಿದ್ದಾರೆ, ಸೇಮ್ ಬಿಲ್ಡಿಂಗ್. ಇದು 6th ಫ್ಲೋರ್ ಕ್ಯಾಬ್ಜಮಿನಿ ಫ್ಲೋರ್. ಕೆಳಗಡೆ ಅಂದರೆ ಇನ್ನೂ ಬೇರೆ ಬೇರೆ ಫ್ಲೋರ್ಗಳಲ್ಲಿ ಬೇರೆ ಬೇರೆ ಆಫೀಸ್ಗಳಿದೆ. ಇದು ಏನಕ್ಕೆ ಇಲ್ಲಿ 1 ಫ್ಲೋರಲ್ಲಿ ಕ್ಯಾಬ್ಜಮಿನಿ ಇದೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಬನ್ನಿ, ಫಸ್ಟ್ ಇವಾಗ ನಾನು ಹೋಗ್ಬಿಡೋಣ. ನೆಕ್ಸ್ಟ್ ಎಂಟ್ರೆನ್ಸ್ ಆದ ತಕ್ಷಣ ಸೆಕ್ಯೂರಿಟಿ ಇರುತ್ತೆ, ಅಲ್ಲಿ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಸ್ಕಿಪ್ ಮಾಡ್ತೀನಿ. ಲಾಕ್ ಆಗಿಬಿಡ್ತು ಗೈಸ್, ನಾನು ಎಂಟ್ರಿ ಕೊಡಲಿಲ್ವಲ್ಲ ಬೇಗ, ಸೊ ಲಾಕ್ ಆಗಿಬಿಡ್ತು. ಸೊ ಬೇರೆಯವ್ರು ಬರೋ ತನಕ ವೆಯ್ಟ್ ಮಾಡಬೇಕು, ಇಲ್ಲ ಸೆಕ್ಯೂರಿಟಿ ಕಂಡ್ರೆ ಅವ್ರನ್ನ ಕರಿಬೇಕು. ನಾಕ್ ಮಾಡಿದೆ, ಸೆಕ್ಯೂರಿಟಿ ಬರ್ತಾರೆ ಅನಿಸುತ್ತೆ. ಲೆಟ್ಸ್ ವೆಯ್ಟ್. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಟು ಸೆಕ್ಯೂರಿಟಿ. ಈ ಥರ ಇದೆ ಎಂಟ್ರೆನ್ಸು, ಇಲ್ಲಿ ಸೆಕ್ಯೂರಿಟಿ ಕೂತಿರ್ತಾರೆ. ಇಲ್ಲಿ ಬೇ 1 ಆ್ಯಂಡ್ ಬೇ 2 ಅಂತ 2 ಇದೆ, 2 ಬ್ಲಾಕ್ ಇದೆ. ನಾನು ಇರೋದು ಬೇ 1ಅಲ್ಲಿ. ಸೊ ದಿಸ್ ಇಸ್ ದ ಬೇ 1 ಆ್ಯಂಡ್ ದಿಸ್ ಈಸ್ ಅವರ್ ODC. Guys, this is my workstation.
ಇದು ನೋಡಿ ಒಳಗಡೆ ನಾವು ಕೂತ್ಕೋತೀವಲ್ಲ ಅದು ವರ್ಕ್ ಸ್ಟೇಷನ್ಸ್. ಒಳಗಡೆ ವೀಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ನಾನು ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ. ಜಸ್ಟ್ ನಾನು ನಿಮಗೆ ತೋರಿಸಿದ್ದೀನಿ ಹೇಗಿರುತ್ತೆ ಒಳಗಡೆ, ನಮ್ಮ ವರ್ಕಿಂಗ್ ಏರಿಯಾ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಜಸ್ಟ್ ತೋರಿಸಿದ್ದೀನಿ. ಇಲ್ಲಿಂದ ಲೆಫ್ಟ್ ಹೋದರೆ ಕೆಫ್ಟೇರಿಯಾ ಇರುತ್ತೆ, ಇಲ್ಲಿ ಹೀಗೆ ಸ್ಟ್ರೈಟ್ ಹೋದರೆ ಕೆಫ್ಟೇರಿಯಾ, ಇಲ್ಲಿಂದ ಲೆಫ್ಟ್ ಬಂದರೆ ವಾಶ್ರೂಮ್ಸ್ ಇದೆ. ಲೆಫ್ಟ್ ರೈಟು ಅಂತ ಬರ್ತಾನೆ ಇರಬೇಕು. ದಿಸ್ ಇಸ್ ದ ವಾಶ್ರೂಮ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಹಳೆ ವೀಡಿಯೋಸ್ನ ಒಂದ್ಸರಿ ಚೆಕ್ಔಟ್ ಮಾಡಿ. ಗೈಸ್, ದಿಸ್ ಇಸ್ ಒನ್ ಆಫ್ ದ ಪ್ಯಾಂಟ್ರಿ. ಈ ಥರ ಪ್ರತಿಯೊಂದು ಬ್ಲಾಕಲ್ಲೂ ಒಂದೊಂದು ಪ್ಯಾಂಟ್ರಿ ಇದೆ. ಕಾಫಿ, ಟೀ, ವಾಟರ್ ಅವೈಲಬಲ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಫ್ರೀ ಟು ಯೂಸ್ ಅಂತಲೇ ಹೇಳ್ಬೋದು. ನನ್ನ ವಾಯ್ಸ್ ನಿಮಗೆ ಇರಿಟೇಟ್ ಆಗ್ತಾಯಿದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಬಿಕಾಸ್ ಇಲ್ಲಿ ನಾನು ಜೋರಾಗಿ ಮಾತಾಡೋಕ್ಕಾಗಲ್ಲ. ಹಾಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ದಿಸ್ ಇಸ್ ದ ಬೇ ಟು ಬ್ಲಾಕ್. ಗೈಸ್, ಇದು ಲಿವಿಂಗ್ ಏರಿಯಾ, ಒಂಥರ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇವಾಗ ನಾನು ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಕೆಫೆಟೇರಿಯಾ ತೋರಿಸ್ತೀನಿ ಇಲ್ಲಿ ಹೇಗಿದೆ ಅಂತ. ಸೊ ಇದೆ ಕೆಫೆಟೇರಿಯಾ. ಸೊ ಇದೇ ನನ್ನ ಲಂಚ್, ಇವತ್ತಿನ ಲಂಚ್. ನಾನು ಆಲ್ರೆಡಿ ಹೇಳಿರೋ ಹಾಗೆ, ಸೊ ಈ ಬಿಲ್ಡಿಂಗಲ್ಲಿ ಒಂದು 10 ಫ್ಲೋರ್ಸ್ ಇದೆ. 2 ಫ್ಲೋರ್ಸ್ ಏನೋ ಇನ್ಫೋಸಿಸ್ ಇದೆ, ಆ್ಯಂಡ್ 1 ಫ್ಲೋರಲ್ಲಿ ಕ್ಯಾಬ್ಜಿಮಿನಿ ಇದೆ. ಇನ್ನೂ ಬೇರೆ ಬೇರೆ ಫ್ಲೋರ್ಸ್ಗಳಲ್ಲಿ ಬೇರೆ ಬೇರೆ ಕಂಪ್ನೀಸ್ ಇದೆ. ಸೊ ಯಾಕೆ 1 ಫ್ಲೋರಲ್ಲಿ ಮಾತ್ರ ಇದೆ ಕ್ಯಾಬ್ಜಿಮಿನಿ ಅಂದರೆ, ಸೊ ಇಲ್ಲಿ ಓನ್ಲಿ HR ಏನೆಲ್ಲ HR ಇದ್ದಾರಲ್ಲ ಅವ್ರು ಮಾತ್ರನೇ ಆಲ್ಮೋಸ್ಟ್ ಜಾಸ್ತಿ ಇಲ್ಲಿರೋದು. ಅವ್ರಿಗೆ ಅಂತಲೇ ಸಪ್ರೇಟ್ ಬ್ಲಾಕ್ ಕೂಡ ಇದೆ. ಸೊ ಆ ಬ್ಲಾಕಲ್ಲಿ ಅವರು ವರ್ಕ್ ಮಾಡ್ತಾರೆ. ಹಾಗೆ ಮತ್ತು ಈ ಫ್ರೆಷರ್ಸ್ ಅಂದರೆ ಫ್ರೆಷರ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ಡ್ ಆಗಲಿ ನ್ಯೂಲಿ ಜಾಯ್ನರ್ಸ್ ಯಾರು ಇರ್ತಾರಲ್ಲ ಕ್ಯಾಬ್ಜಿಮಿನಿಗೆ, ಸೊ ಅವರಿಗೆ ಮುಂಚೆಲ್ಲ ಯಾವ ಥರ ಇತ್ತು ಪ್ರೋಸೆಸ್ ಅಂದರೆ, ಯೂಶ್ವಲಿ ಸೊ ಆಫ್ಟರ್ ಹೈಯರಿಂಗ್ ಡೈರೆಕ್ಟ್ಲಿ ಅವರು ಪ್ರಾಜೆಕ್ಟ್ಗೆ ಎಂಟ್ರಿ ಕೊಡ್ತಾಯಿದ್ರು, ಅಂದರೆ ಪ್ರಾಜೆಕ್ಟ್ಗೆ ಡೈರೆಕ್ಟ್ ಅಲೋಕೇಟ್ ಮಾಡ್ತಾಯಿದ್ರು. ಬಟ್ ಇವಾಗ ಏನಂದರೆ ಯಾರೇ ಫ್ರೆಷರ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ಡ್ ಆಗಲಿ ಆಫ್ಟರ್ ಹೈಯರಿಂಗ್ again what they are doing here is like ಅಂದರೆ ಬೆಂಚ್ಗೆ ಹಾಕ್ತಾರೆ. ಬೆಂಚ್ಗೆ ಹಾಕಿದ್ಮೇಲೆ ಸೊ ಹಿಯರ್ ವಿ ಹ್ಯಾವ್ ಟು ಗಿವ್ ಇಂಟರ್ವ್ಯೂ ಅಗೇನ್ ಟು ಗೆಟ್ ಇನ್ ಟು ಪ್ರಾಜೆಕ್ಟ್ಸ್. ಇವಾಗ ಯಾವುದೇ ಕಂಪ್ನಿ MNC ಕಂಪ್ನೀಲಿ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ನೀಸಲ್ಲೂ ಇದೇ ಥರ ಮಾಡ್ತಾಯಿದ್ದಾರೆ. ಯಾವ ಥರ ಅಂದರೆ ಲೈಕ್ ವೆಂಡರ್ಸ್ ಇರ್ತಾರೆ, ಸೊ ಡಿಫ್ರೆಂಟ್ ಕ್ಲೈಂಟ್ಸ್ ಇರ್ತಾರೆ. ಆ ಕ್ಲೈಂಟ್ಸ್ಗೆ ಇವರು ಹೈಯರ್ ಮಾಡಿರ್ತಾರಲ್ಲ ಎಂಪ್ಲಾಯೀಸನ್ನ, ಅವ್ರನ್ನ ಆ ಕಂಪ್ನಿಗೆ ಹೋಗೋಕ್ಕೋಸ್ಕರ ಮತ್ತೆ ಇಂಟರ್ವ್ಯೂ ಕೊಟ್ಬಿಟ್ಟು ಆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋ ರೀತಿ ಮಾಡ್ತಾರೆ. ಸೊ ಕ್ಯಾಬ್ಜಿಮಿನಿಲೇ ವರ್ಕ್ ಮಾಡಿದ್ರು ಸಹ ನಮಗೆ ಇವಾಗ ಎಷ್ಟೊಂದು ಜನ ಎಂಪ್ಲಾಯೀಸ್ಗೆ ಸೊ ಕ್ಲೈಂಟ್ಸು ಬೇರೆಯವ್ರು ಇರ್ತಾರೆ. ಸೊ ಹಾಗಾಗಿ ಅಗೇನ್ ವಿ ಹ್ಯಾವ್ ಟು ಗಿವ್ ಇಂಟರ್ವ್ಯೂ ಟು ಗೆಟ್ ಇನ್ ಟು ದ ಪ್ರಾಜೆಕ್ಟ್ಸ್. ಸೊ ಆ ಪ್ರಾಜೆಕ್ಟ್ಗೆ ಹೋಗೋಕ್ಕೂ ಕೂಡ ನಮಗೆ ಲೈಕ್ ದೇ ಆರ್ ಗಿವಿಂಗ್ ಸಮ್ ಪೀರಿಯಡ್ ಆಫ್ ಟೈಮ್. ಲೈಕ್ ಸಪೋಸ್ ನ್ಯೂ ಜಾಯ್ನರ್ಸ್ ಆದರೆ ಕ್ಯಾಬ್ಜಿಮಿನಿಗೆ, ನ್ಯೂ ಜಾಯ್ನರ್ಸ್ ಇನ್ ದ ಸೆನ್ಸ್ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೂ ಕೂಡ ಕ್ಯಾಬ್ಜಿಮಿನಿಗೆ ಹೊಸ್ದಾಗಿ ಜಾಯ್ನ್ ಆಗಿದ್ದರೆ ಅವ್ರಿಗೆ ಆಲ್ಮೋಸ್ಟ್ ಒಂದು 2 to 3 months ಟೈಮ್ ಕೊಡ್ತಾರೆ. ಸೊ ಆ 2 to 3 months ಒಳಗಡೆ ಪ್ರಾಜೆಕ್ಟ್ ತೊಗೋಬೇಕು. ಅಗೇನ್ ವಿ ಹ್ಯಾವ್ ಟು ಗಿವ್ ಇಂಟರ್ವ್ಯೂಸ್ ಕೊಟ್ಟು ಪ್ರಾಜೆಕ್ಟ್ಗೆ ಅಲೋಕೇಟ್ ಆಗಬೇಕು. ಸೊ ನೆಕ್ಸ್ಟ್ ಕಮಿಂಗ್ ಟು ದ ವರ್ಕಿಂಗ್ ಅವರ್ಸ್ ಯೂಶಲಿ ಫಾರ್ ಎವ್ರಿ ಎಂಪ್ಲಾಯಿ ಅಟ್ಲೀಸ್ಟ್ ಅಲ್ಲ 9 hours ವರ್ಕ್ ಮಾಡಲೇಬೇಕು. ಆ್ಯಂಡ್ ಇವಾಗೆಲ್ಲ ಹೈಬ್ರಿಡ್ ಮೋಡ್ ಇರೋದ್ರಿಂದ ಅಂದರೆ ವೀಕ್ಲಿ 3 days ಆಫೀಸ್ ವಿಸಿಟ್ ಮಾಡಬೇಕು. ಅಂದರೆ ಎಂಪ್ಲಾಯಿ ಪ್ರಾಜೆಕ್ಟಲ್ಲಿದ್ದರೆ ವೀಕ್ಲಿ 3 days, ಬಟ್ ಎಂಪ್ಲಾಯಿ ಬೆಂಚಲ್ಲಿದ್ದರೆ ಸೊ ಅವರಿಗೆ ಆಲ್ 5 days ಆಫೀಸ್ಗೆ ವಿಸಿಟ್ ಮಾಡಬೇಕು. ಆ್ಯಂಡ್ ದೇ ಶುಡ್ ಮೇಂಟೈನ್ 8 to 9 hours. ಸೊ ಈ ಥರ ರೂಲ್ಸ್ ಮಾಡಿದ್ದಾರೆ ಹೊಸ್ದಾಗಿ. ಆ್ಯಂಡ್
ಇನ್ನೊಂದೇನಪ್ಪ ಅಂದರೆ ವರ್ಕಿಂಗ್ ಅವರ್ಸು 9 ಅವರ್ಸೇ ಫಿಕ್ಸ್ಡ್ ಇರಲ್ಲ. ಇಟ್ ಆಲ್ಸೋ ಎಗೇನ್ ಡಿಪೆಂಡ್ಸ್ ಆನ್ ಯುವರ್ ವರ್ಕ್ ಯು ಆರ್ ಡೂಯಿಂಗ್ ಆ್ಯಂಡ್ ಡಿಪೆಂಡ್ಸ್ ಆನ್ ದ ಪ್ರಾಜೆಕ್ಟ್ಸ್. ಆ್ಯಂಡ್ ಅಂದರೆ ಅವರೊಂದು ಟಾಸ್ಕ್ ಅಸೈನ್ ಮಾಡ್ತಾರೆ, ಅದಕ್ಕೆ ಒಂದಿಷ್ಟು ಪೀರಿಯಡ್ ಆಫ್ ಟೈಮಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ. ಸೊ ಅದನ್ನು ನೀವು ಮುಗಿಸ್ಬೋದು. ಆದರೆ ಬಟ್ 9 ಅವರ್ಸ್ ಅದು ಫಾಲೋ ಮಾಡಲೇಬೇಕು. ಇಟ್ ಕ್ಯಾನ್ ಬಿ ಲೈಕ್ ಮೋರ್ ದೆನ್ 9 ಅವರ್ಸ್ ಕೂಡ ಆಗುತ್ತೆ ವರ್ಕಿಂಗ್ ಅವರ್ಸು. ಸೊ ಇಟ್ ಡಿಪೆಂಡ್ಸ್, ಅದನ್ನು ಹೇಳೋಕ್ಕಾಗಲ್ಲ. ಆ್ಯಂಡ್ ಈ ಲೊಕೇಶನ್ ನಾನು ಆಲ್ರೆಡಿ ಹೇಳ್ದಾಗೆ ಇದು ಎಕೋ ವರ್ಲ್ಡು, ಇದು ಬ್ಯಾಕ್ ಸೈಡ್ ಎಕೋ ಸ್ಪೇಸ್ ಬ್ಯಾಕ್ ಸೈಡ್ ಇರೋದು. ಸೊ ಹಾಗಾಗಿ ನಾನೇನಕ್ಕಪ್ಪ ಇಲ್ಲಿದ್ದೀನಿ ಅಂದರೆ ನಾಟ್ ಓನ್ಲಿ ನ್ಯೂ ಜಾಯ್ನರ್, ಸಪೋಸ್ ಇಫ್ ಅಂದರೆ ಯಾರಾದರೂ ಎಂಪ್ಲಾಯಿ ಪ್ರಾಜೆಕ್ಟಿಂದ ಎಕ್ಸಿಟ್ ಆಗಿರ್ತಾರಲ್ವ, ಪ್ರಾಜೆಕ್ಟು ಮುಗ್ದೋಗಿರುತ್ತೆ ಇಲ್ಲ ಪ್ರಾಜೆಕ್ಟು ಓಲ್ಡ್ ಆಗಿರುತ್ತೆ. ಸೊ ಆ ಥರ ಕೇಸಲ್ಲಿದ್ದಾಗ ಮತ್ತೆ ಏನು ಮಾಡ್ತಾರೆ, ಹೇಗೆ ಅವ್ರನ್ನ ಮತ್ತೆ ಬೆಂಚ್ಗೆ ಹಾಕಿ ಬೇರೆ ಪ್ರಾಜೆಕ್ಟ್ಗೆ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅಲ್ಲಿ ತನಕ ನಮಗೆ ಗ್ಯಾಪ್ ಇರುತ್ತಲ್ವ, 1 ವೀಕ್ ಆರ್ 2 ವೀಕ್ಸು ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಅಲೋಕೇಟ್ ಆಗೋ ತನಕ. ಸೊ ಅಲ್ಲಿ ತನಕ ನಾವು ಈ ಲೊಕೇಶನ್ಗೆ ವಿಸಿಟ್ ಮಾಡಬೇಕು ಆ್ಯಂಡ್ ಎವ್ರಿ ಡೇ ಬರಬೇಕು ಅಂತ ಹೇಳ್ತಾರೆ, ಆಲ್ 5 ಡೇಸ್ ಆ್ಯಂಡ್ 8 to 9 ಅವರ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು, ಅಕ್ಕ ಅಂದರೆ ಫ್ರೆಷರ್ಸು ರೆಫರ್ ಮಾಡಿ ಅಕ್ಕ, ಜಾಬ್ ಹೇಗೆ ಸಿಗುತ್ತೆ, ನಿಮಗೆ ಜಾಬ್ ಹೇಗೆ ಸಿಕ್ತು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರಿಗೆಲ್ಲ ಒಂದು ಆನ್ಸರ್ ಮಾಡ್ತೀನಿ. ಬಿಕಾಸ್ ನಾವು ಏನೇ ಒಂದು ಆನ್ಸರ್ ಕೊಡಬೇಕಂದ್ರೂ ರೆಸ್ಪಾನ್ಸ್ ಮಾಡಬೇಕಂದ್ರೂ ಅದು ಜೆನ್ಯೂನೇ ಆಗಿರಬೇಕು, ಅದು ನಿಮ್ಗೆ ಯೂಸ್ಫುಲ್ ಆಗಿರಬೇಕು. ಅದಕ್ಕೋಸ್ಕರ ನಿಜವಾಗ್ಲೂ ಯಾರೆಲ್ಲ ಜಾಬ್ಸು ಸರ್ಚ್ ಮಾಡ್ತಿದ್ದೀರಲ್ಲ ಅವ್ರಿಗೆ ಆಲ್ರೆಡಿ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ಔಟ್ ಮೈ ಪ್ರೀವಿಯಸ್ ವೀಡಿಯೋ. ಸೊ ನಿಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಐಡಿಯಾ ಬರುತ್ತೆ, ಲೈಕ್ ಯಾವ ಥರ ಜಾಬ್ ಸರ್ಚ್ ಮಾಡಬೇಕು ಅಂತ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಮೈ ಪ್ರೀವಿಯಸ್ ವೀಡಿಯೋಸ್, ಓಕೆ. ಆ್ಯಂಡ್ ರೆಫರ್ ಮಾಡೋಕ್ಕೆ ತುಂಬ ಜನ ಕೇಳಿದ್ದೀರಾ. ಡೆಫಿನೆಟ್ಲಿ ನನಗೆ ಆಪ್ಷನ್ ಇದ್ದರೆ ಡೆಫಿನೆಟ್ಲಿ ರೆಫರ್ ಮಾಡ್ತೀನಿ. ಆ್ಯಂಡ್ ನನಗೆ ಎಷ್ಟಾಗುತ್ತೋ ಅಷ್ಟು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಗೈಸ್ ಇವಾಗ ಈವ್ನಿಂಗ್ ಆಯಿತು, ಸೊ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಹೊರ್ಗಡೆ ಬಂದ್ವಿ. ಇದು ನಮ್ಮ ಕ್ಯಾಂಪಸ್ಸಿಂದ ಹೊರಗಡೆ. ನಮ್ಮ ಕ್ಯಾಂಪಸ್ಸಲ್ಲಿ ಇದು ಇಲ್ಲ. ಸೊ ಅಂದರೆ ಸ್ವಲ್ಪ ನಮ್ಮ ಕ್ಯಾಂಪಸ್ಸಿಂದ ಬ್ಯಾಕ್ ಸೈಡ್ ಇದೆ. ಸ್ವಲ್ಪ ಬ್ಯಾಕ್ ಸೈಡ್ ಬಂದರೆ ನಮಗೆ ಒಳ್ಳೊಳ್ಳೆ ಕೆಫ್ಟೇರಿಯಸ್ ಇದೆ. ಸೊ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು ಥರ್ಡ್ ವೇವ್ ಕಾಫಿಗೆ. ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಇಲ್ಲಿ ಕಾಫಿ ಟ್ರೈ ಮಾಡಿರೋದು. ಅದು ಕೂಡ ಕಾಸ್ಟ್ ಎಷ್ಟು ಗೊತ್ತಾ, 1 ಕಾಫಿಗೆ ಐ ಪೇಯ್ಡ್ 268 rupees ಫಾರ್ ದಿಸ್ ಕಾಫಿ. ಲಿಟ್ರಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಹೇ ಗಾಯ್ಸ್, ಇವಾಗ ನಾನು ಆಫೀಸ್ ಬಿಡ್ತಾ ಇದ್ದೀನಿ. ಸೊ ಸಂಜೆ 7 o'clock ಆಗಿದೆ. ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಬಂದಿದ್ದೆ, ಅದಕ್ಕೋಸ್ಕರ ಲೇಟಾಗಿ ಬಿಡ್ತಾ ಇದ್ದೀನಿ. ಸೊ ಯಾರಾದರೂ ಇನ್ನೂ ಹೊಸದಾಗಿ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಮೈ ಓಲ್ಡ್ ವೀಡಿಯೋಸ್ ಆಸ್ ವೆಲ್. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.